ಹಾಯ್ ಫ್ರೆಂಡ್ಸ್, ಫೇಸು ತುಂಬ ಡಲ್ ಆಗಿದೆ, ಇನ್ಸ್ಟೆಂಟಾಗಿ ಗ್ಲೋ ಬೇಕು. ಮನೆಯಲ್ಲೇ ಯಾವ ರೀತಿ ನಾವು ಹೋಮ್ ರೆಮಿಡಿನ ಮಾಡ್ಕೊಂಡು ಇನ್ಸ್ಟೆಂಟಾಗಿ ಗ್ಲೋನ ಮಾಡ್ಕೋಬಹುದು. ಫ್ರೆಂಡ್ಸ್, ನಾನು ಹೇಳುವಂಥ ಹೋಮ್ ರೆಮಿಡಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಹೋಮ್ ರೆಮಿಡಿ ಇದು. ನನಗಂತೂ ತುಂಬಾ ಇಷ್ಟ. ಯಾಕಂದರೆ ನಾನು ರೆಗ್ಯುಲರ್ ಆಗಿ ಏನಾದರೂ ಇವೆಂಟ್ಸ್ ಇದ್ದರೆ, ಫಂಕ್ಷನ್ಸ್ ಇದ್ದರೆ, ಎಲ್ಲಾದರೂ ಹೊರಗಡೆ ಹೋಗಬೇಕು, ಔಟಿಂಗ್ ಹೋಗಬೇಕು, ಈ ಥರ ಎಲ್ಲಾದರೂ ಇಮಿಡಿಯೇಟಾಗಿ ಹೋಗಬೇಕು ಅಂತ ಏನಾದರೂ ಇತ್ತು ಅಂದರೆ ನಾನು ಈ ಹೋಮ್ ರೆಮಿಡಿನ ಮಾಡಿಕೊಂಡು ಇನ್ಸ್ಟೆಂಟಾಗಿ ಗ್ಲೋನ ಪಡ್ಕೊತೀನಿ ಫ್ರೆಂಡ್ಸ್. ಇದು ನನ್ನ ಫೇವ್ರೆಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ತೀನಿ. ಫ್ರೆಂಡ್ಸ್, ಇದನ್ನು ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸ್ಲೇಬೇಕು, ಓಕೆನಾ? ಸೊ ಅದು ಯಾವ ಹೋಮ್ ರೆಮಿಡಿ ಅಂತ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ನ್ಯಾಚುರಲ್ ಗ್ಲೋ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟು ದಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇನ್ನೂ ನನಗೆ ತುಂಬ ವೀಡಿಯೋಸ್ ಹಾಕೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರೋದ್ರಿಂದ. ಸೊ ಹಾಗಾಗಿ ಇನ್ಮೇಲೆ ನಾನು ಕಂಟಿನ್ಯೂಸ್ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ನನ್ನ ಚಾನಲಲ್ಲಿ ನಿಮಗೆ ಸ್ಕಿನ್ ಕೇರು, ಹೇರ್ ಕೇರು, ಬ್ಯೂಟಿ ಟಿಪ್ಸ್, ಮೇಕಪ್ ಟಿಪ್ಸ್ ಹಾಗೆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೂಡ ನಾನು ನಿಮಗೆ ಹೇಳ್ತೀನಿ. ಇವಾಗ ಹೋಮ್ ರೆಮಿಡಿನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಏನು ಇದರಲ್ಲಿ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಟೊಮೆಟೊ ಮತ್ತು ಹಾಲು. ನೆಕ್ಸ್ಟ್ ಫೇಸ್ ಪ್ಯಾಕ್ನ ನಾನು ಹೇಳ್ತೀನಿ, ಸೊ ಕಂಟಿನ್ಯೂ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಓಕೆನಾ? ಫಸ್ಟ್ ಒನ್ ಬಂದುಬಿಟ್ಟು ಕ್ಲೆನ್ಸಿಂಗ್. ಟೊಮೆಟೊನ ನೀವು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಅದ್ರದ್ದು ಜ್ಯೂಸ್ ಬರುತ್ತಲ್ವ, ಅದನ್ನು ಒಂದು 2 to 3 ಟೊಮೆಟೊಸ್ ಯೂಸ್ ಮಾಡ್ಕೊಳ್ಳಿ. ಚಿಕ್ಕದಿದ್ರೆ 3 ಹಾಕ್ಕೊಳ್ಳಿ, ಇಲ್ಲ ಅಂದರೆ 2 ಟೊಮೆಟೊ ಸಾಕು. ಅದನ್ನು ನೀವು ಗ್ರೈಂಡ್ ಮಾಡಿ ಅದ್ರ ರಸನ ತೆಗೆದಿಟ್ಕೊಳ್ಳಿ, ಓಕೆನಾ? ಅದಾದಮೇಲೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲೀನ್ಸಿಂಗ್ ಮಾಡ್ಕೊಳ್ಳುವಾಗ ರಾ ಮಿಲ್ಕ್ ಅಂದರೆ ಕಾಸದೇ ಇರೋಂಥ ಹಾಲನ್ನ ತೊಗೊಂಡು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಅದೇನು ಜ್ಯೂಸ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ ಫಸ್ಟು ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಕ್ಲೆನ್ಸಿಂಗ್ ಮಾಡ್ಕೊಂಡು ಆದಮೇಲೆ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಕ್ರಬ್ಬಿಂಗ್ ಮಾಡುವಾಗ ಫ್ರೆಂಡ್ಸ್, ಶುಗರ್ನ ಡೈರೆಕ್ಟಾಗಿ ಫೇಸ್ಗೆ ಆ ಥರ ಅಪ್ಲೈ ಮಾಡಬಾರ್ದು. ಶುಗರ್ನ ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ, ಅಂದರೆ ಪೌಡರ್ ಥರ ಮಾಡಿಟ್ಕೊಳ್ಳಿ. ನೀವು ಟೊಮೆಟೊನ ಸ್ಲೈಸ್ ಮಾಡ್ಕೊಂಡಿರ್ತೀರ ಅಲ್ವಾ, ಆ ಸ್ಲೈಸ್ ಮೇಲೆ ಆ ಪೌಡರ್ನ ಹಾಕಿಬಿಟ್ಟು ನೀವು ಸ್ಕ್ರಬ್ಬಿಂಗ್ನ ಸ್ಟಾರ್ಟ್ ಮಾಡಿ. ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಸ್ಕ್ರಬ್ಬಿಂಗ್ ಮಾಡಾದಮೇಲೆ 10 ಮಿನಿಟ್ಸ್ ಬಿಟ್ಬಿಟ್ಟು ನೀವು ಲೈಟಾಗಿ ಮಸಾಜ್ ಮಾಡಿ ನೀವು ಫೇಸ್ ವಾಶ್ನ ಮಾಡ್ಕೋಬೇಕು, ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, ಇದು ಸ್ಕ್ರಬ್ಬಿಂಗ್ ಆಗಿರುತ್ತಲ್ವಾ, ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಏನು ಅಂದರೆ ಇದನ್ನೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಇದನ್ನು ಟೊಮೆಟೊ ಜ್ಯೂಸ್ನ ತೊಗೊಂಡು ಅದಕ್ಕೆ ಶುಗರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಬಿಟ್ಟು ಅದನ್ನು ಕೂಡ ನೀವು ಪ್ಯಾಕ್ ಥರ ಹಾಕಿ, ಓಕೆನಾ? ಅದನ್ನು ಹಾಕಿಬಿಟ್ಟು ಮತ್ತೆ 10 ಮಿನಿಟ್ಸ್ ಬಿಟ್ಟು ನೀವು ಮತ್ತೆ ಫೇಸ್ ವಾಶ್ ಮಾಡ್ಕೋಬೇಕು, ಓಕೆನಾ? ಇದು ಒಂದು ಡಬಲ್ ಸ್ಕ್ರಬ್ಬಿಂಗ್ ಥರ ಆಗುತ್ತೆ, ಓಕೆ? ಇದನ್ನು ಡಬಲ್ ಸ್ಕ್ರಬ್ಬಿಂಗ್ ಮಾಡಿದಾಗ ನಿಮ್ಮ ಫೇಸಲ್ಲಿ ಇರುವಂತಹ ಪಿಗ್ಮೆಂಟೇಷನು, ಡಲ್ನೆಸ್ ಅನ್ನೋದು ಬೇಗನೆ ಹೋಗುತ್ತೆ. ಅದಕ್ಕೋಸ್ಕರ ನಾನು ಡಬಲ್ ಸ್ಕ್ರಬ್ಬಿಂಗ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ಓಕೆನಾ? ನೆಕ್ಸ್ಟ್ ಇನ್ನು ಬಂದುಬಿಟ್ರೆ ಫೇಸ್ ಪ್ಯಾಕ್ಗೆ ಏನೇನೆಲ್ಲ ಬೇಕು ಅಂತ ಹೇಳ್ತೀನಿ ನೋಡಿ. ಫೇಸ್ ಪ್ಯಾಕ್ಗೆ ನೀವು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನು ಲೆಮನ್ ಜ್ಯೂಸು, 2 ಟೇಬಲ್ ಸ್ಪೂನು ಟೊಮೆಟೊ ಜ್ಯೂಸ್, ಹಾಗೆ 1 ಟೇಬಲ್ ಸ್ಪೂನು ಮೊಸರು, ಹಾಗೆ ಒಂದು ಸ್ವಲ್ಪ ಅರಿಶಿನ. ಇದಿಷ್ಟನ್ನು ಹಾಕಿಬಿಟ್ಟು ನೀವು ಫೇಸ್ ಪ್ಯಾಕ್ನ ರೆಡಿ ಮಾಡಿ ಫೇಸ್ಗೆ ಪ್ಯಾಕ್ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು 20 to 25 ಮಿನಿಟ್ಸ್ ಬಿಟ್ಬಿಟ್ಟು ಇದು ಫುಲ್ಲು ಡ್ರೈ ಆಗುತ್ತೆ ಫ್ರೆಂಡ್ಸ್. ಆ ಡ್ರೈ ಆದಮೇಲೆ ಅದನ್ನು ಲೈಟಾಗಿ ನೀವು ಸ್ವಲ್ಪ ಡ್ರೈ ಆದಾಗ ಅದು ಫೇಸ್ನ ವಾಶ್ ಮಾಡೋಕ್ಕೆ ಹೋಗ್ತಿರಲ್ವ, ಆವಾಗ ಸ್ವಲ್ಪ ಇಚಿಂಗ್ನೆಸ್ ಅಂದರೆ ಟೈಟ್ ಸ್ಕಿನ್ ಎಲ್ಲ ಇರಿಟೇಷನ್ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಿ ಅಂದರೆ ಸ್ವಲ್ಪ ವಾಟರ್ನ ತೊಗೊಂಡು ಡ್ಯಾಬ್ ಥರ ಮಾಡ್ಕೊಂಡಾದ್ಮೇಲೆ ಅದು ಸ್ವಲ್ಪ ವೆಟ್ಟಿಂಗ್ ಥರ ಆಗುತ್ತೆ ಅಲ್ವಾ, ಆವಾಗ ನೀವು ಲೈಟಾಗಿ ಮಸಾಜ್ ಮಾಡಿ ನೀವು ಫೇಸ್ ವಾಶ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಿಷ್ಟು ಆದಮೇಲೆ ನೀವೇನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀರಲ್ವ, ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಕೊಳ್ಳಿ. ಇದೊಂದು ಇನ್ಸ್ಟೆಂಟಾಗಿ ಗ್ಲೋ ಕೊಡೋ ಅಂತಹ ಹೋಮ್ ರೆಮಿಡಿ ಫ್ರೆಂಡ್ಸ್. ಇದು ಮಾಹಿತಿ ಇಷ್ಟ ಆಗಿತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ತುಂಬಾ ಚೆನ್ನಾಗಿದೆ, ಯಾಕಂದರೆ ಇವಾಗ ಪೂಜೆಗಳು, ಫಂಕ್ಷನ್ಸ್ ಅನ್ನೋದು ತುಂಬ ಬರ್ತಾ ಇದೆ. ಇದು ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಕೊಡುತ್ತೆ ಅಂತ ನಾನು ನಿಮಗೆ ಇದನ್ನು ಲಾಂಗ್ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ, ಓಕೆನಾ ಫ್ರೆಂಡ್ಸ್? ಟೊಮೆಟೊ ಅಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ. ನೀವು ಫೇಸ್ ಪ್ಯಾಕಲ್ಲಿ ಹಸೆ ಕಡಲೆ ಹಿಟ್ಟು, ಆಮೇಲೆ ಲೆಮನ್ನು, ಮತ್ತು ನೀವು ಟೊಮೆಟೊ ಜ್ಯೂಸ್ ಹಾಕಿರ್ತೀರ, ಮೊಸರು ಹಾಕಿರ್ತೀರ. ಸೊ ಈ ಎಲ್ಲ ಇಂಗ್ರೀಡಿಯೆಂಟು ನಿಮಗೆ ಇಮಿಡಿಯೇಟ್ ಅಂದರೆ
ವಿತಿನ್ ಎ ಫ್ಯೂ ಸೆಕೆಂಡ್ಸಲ್ಲಿ ನಿಮಗೆ ಅದು ಬ್ರೈಟ್ನೆಸ್ನ ಕೊಡುತ್ತೆ. ಓಕೆ ಫ್ರೆಂಡ್ಸ್, ಹೋಮ್ ರೆಮಿಡೀಸ್ನ ನೀವು ಮಾಡ್ತಾ ಇದ್ದೀರಾ ಅಂದರೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ, ಅದನ್ನು ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ. ಇದನ್ನು ತುಂಬ ಪಿಗ್ಮೆಂಟೇಷನ್ ಯಾರಿಗಾರು ಇದೆ ಅಂದರೆ ಇದನ್ನು ಕೂಡ ನೀವು ವಾರದಲ್ಲಿ 2 ಸರ್ತಿ ನೀವು ಯೂಸ್ ಮಾಡ್ತಾ ಬಂದರೆ ಅಂದರೆ ನಿಮ್ಮ ಫೇಸಲ್ಲಿ ಇರುವಂಥ ಡಲ್ನೆಸ್ಸು ಪಿಗ್ಮೆಂಟೇಷನ್ ಅನ್ನೋದು ಕಡಿಮೆ ಆಗುತ್ತೆ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.